ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಾಟ್ ಅನ್ನಂಗೆ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಣ ಬೆಲ್ ಐಕಾನ್ ಪಟ್ ಅನ್ನಂಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟ್, ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ಟೊಬ್ಯಾಕೋ ಆ್ಯಡ್. ಅವರಿಗೆ ಬ್ಲ್ಯಾಂಕ್ ಚೆಕ್ನ ಆಫರ್ ಮಾಡಿದ್ರಂತೆ ಗುರು, ಬ್ಲ್ಯಾಂಕ್ ಚೆಕ್ನ ಕೊಟ್ಟಿದ್ರಂತೆ. ಎಷ್ಟು ಬೇಕಾದ್ರೂ ಬರ್ಕೋ ಗುರು, ನೀನು ಈ ಕಂಪ್ನಿ ಪ್ರಮೋಷನ್ ಮಾಡೋ ಗುರು ಅಂತ ಟೊಬ್ಯಾಕೋ ಕಂಪ್ನಿ ಒಬ್ಬರು ಬಂದ್ಬಿಟ್ಟು ಇವ್ರಿಗೆ ಆಫರ್ನ ಕೊಟ್ಟಿರಂತೆ. ಬಟ್ ಇವರು ಆ ಆಫರ್ನ ತಿರಸ್ಕಾರ ಮಾಡಿದ್ರಂತೆ. ಇವರು ಅವ್ರ ಅಪ್ಪಂಗೆ ಪ್ರಾಮಿಸ್ ಮಾಡಿದ್ರಂತೆ, ನಾನು ಯಾವುದೇ ರೀತಿಯ ಈ ಥರ ಆಲ್ಕೋಹಾಲ್ ಆಗಿರಲಿ, ಟೊಬ್ಯಾಕೋ ರಿಲೇಟೆಡ್ ಆ್ಯಡ್ಸ್ಗಳನ್ನಾಗಲಿ, ಒಂಥರ ಸಮಾಜಕ್ಕೆ ಹಾನಿಕರವಾಗಿರುವಂಥ ಆ್ಯಡ್ಸ್ಗಳನ್ನಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರಂತೆ, ಪ್ರಾಮಿಸ್ ಮಾಡಿದ್ರಂತೆ. ಆ್ಯಂಡ್ ಜನಗಳು ಇವರಿಂದ ಕಲಿತಾರೆ ಇದನ್ನು ಅಂತ ಇವರು ಇದನ್ನು ಪ್ರಮೋಟ್ ಕೂಡ ಮಾಡೋದಿಲ್ವಂತೆ. ಆ್ಯಂಡ್ ಸುಮಾರು ಕ್ರಿಕೆಟರ್ಸ್ಗಳು ಆಲ್ಕೋಹಾಲ್ ಆಗಿರಲಿ, ಜೊತೆಗೆ ಈ ಗುಟ್ಕಾ ಪಾನ್ ಮಸಾಲ ಅವೇನೇನೋ ಬರ್ತಾವಲ್ಲ ಅದನ್ನು ಮಾಡೋದಿಲ್ಲ. ಕೆಲವು ಕ್ರಿಕೆಟರ್ಸ್ಗಳು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಪ್ಡೇಟ್ ಬಿಟ್ಟು ಶೇನ್ ವಾಟ್ಸನ್ ಆ್ಯಂಡ್ ಕೆವಿನ್ ಪೀಟರ್ಸನ್ ಅವರು ಒಂಥರ ಸಿಕ್ಕಾಪಟ್ಟೆ ಮೋಟಿವೇಶನ್ ಆಗಿ ಕೊಟ್ಟಿದ್ದಾರೆ ಗುರು ಪೃಥ್ವಿ ಶಾಗೆ. ನಾವು ಕ್ರಿಕೆಟಲ್ಲಿ ಎಂತೆಂಥ ಕಂಬ್ಯಾಕ್ನ ಎಂತೆಂಥ ಬೌನ್ಸ್ ಬ್ಯಾಕ್ನ ನೋಡಿದ್ದೀವಿ. ಪೃಥ್ವಿ ಶಾ ನೀನು ಸೋಷಿಯಲ್ ಮೀಡಿಯಾ ಅದು ಇದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಟ್ಬಿಟ್ಟು ಬಂದ್ಬಿಟ್ಟೆಲ್ಲ ಪ್ರಾಕ್ಟೀಸ್ ಎಲ್ಲ ರೊಚ್ಕೆದು ಮಾಡಪ್ಪ. ನೀನು ಏನು ಬೇಕಾದ್ರೂ ಆಗ್ಬೋದು ಗುರು, ಇನ್ನೂ ಎಂಗೇಜು, ನಿಂಗೆ ಇನ್ನೊಂದು 23-24 ವರ್ಷ ಏನಕ್ಕೆ ಹಂಗೆ ಕೂತ್ಕೊಂಡಿದ್ಯಾ ನೀನು, ಮಾಡ್ಬೋದು, ನಿನ್ನ ಕೈಲಿ ಆಗುತ್ತೆ, ಎಲ್ಲ ಆಗುತ್ತೆ, ಇಟ್ಸ್ ಪಾಸಿಬಲ್ ಅಂತ ಶೇನ್ ವಾಟ್ಸನ್ ಜೊತೆಗೆ KP ಅವರು ಇಬ್ಬರು ಒಂದು ಮೋಟಿವೇಶನ್ ತುಂಬಿದ್ದಾರೆ. ಇಂಡಿಯನ್ ಪ್ಲೇಯರ್ಸ್ ತುಂಬಿಲ್ಲೋ ಗೊತ್ತಿಲ್ಲ, ಒಟ್ಟು ಓವರ್ಸೀಸ್ ಪ್ಲೇಯರ್ಗಳಿಗೆ ತುಂಬ್ತಾ ಇರೋದನ್ನ ನೋಡ್ತು ಅಂದರೆ KP ಮತ್ತು ವಾಟ್ಸನ್ನು ರೊಚ್ಗೆದ್ದು ಪೃಥ್ವಿ ಶಾ ಅವರು ಬಂದರೂ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾವ ಕಾಲಕ್ಕೆ ಬರ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗ್ರೇಟೆಸ್ಟ್ ಕಂಬ್ಯಾಕ್ ಆದರೂ ಆಗ್ಬೋದು. ಇನ್ ಕೇಸ್ ಏನಾದರೂ ಪೃಥ್ವಿ ಶಾ ಅವರ ಕಂಬ್ಯಾಕ್ ಆಯಿತು ಅಂತಂದರೆ, ಒಂದು ಕಾಲದಲ್ಲಿ ಮಿಂಚಿದಂಥ ಪೃಥ್ವಿ ಶಾ, ನೆಕ್ಸ್ಟ್ ಸಚಿನ್ ಅದು ಇದು ಅಂತೆಲ್ಲ ಹೆಸರು ಮಾಡಿದಂಥ ಪೃಥ್ವಿ ಶಾ ಹಂಗೆ ಗ್ರಾಫ್ ಹಿಂಗೆ ಹೋಗ್ತಿದ್ದು ಟಕಾರನ ಹಿಂಗೆ ಪಟ್ಟನಂಗೆ ಬಿದ್ದೋಗ್ಬಿಡ್ತು. ಸೊ ಮತ್ತೆ ಏನಾದ್ರು ಬೌನ್ಸ್ ಬ್ಯಾಕ್ ಆಯಿತು ಅಂದರೆ ಸಖತ್ತಾಗಿರುತ್ತೆ. ಸೊ ನಾವು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಬಂದ್ರಿ, PCB ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಮಗ. ಈ ಸೀಸನ್ನು ಚಾಂಪಿಯನ್ಸ್ ಟ್ರೋಫಿ ಏನಾಗುತ್ತೆ ಹೈಬ್ರಿಡ್ ಮಾಡಲಲ್ಲೇ ಆಗುತ್ತೆ. ಆ್ಯಂಡ್ ICC ಕೂಡ ಒಂದು ನಿಲುವನ್ನು ತಗೊಂಡಿದೆ. ಇಂಡಿಯಾದಲ್ಲಿ 2031ವರೆಗೂ ಏನಾಗುತ್ತೆ ವರ್ಲ್ಡ್ ಕಪ್ಪು, 31 ವರ್ಲ್ಡ್ ಕಪ್ಪು ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ. ಆ್ಯಂಡ್ ಇನ್ನೂ ಒಂದು T20 ವರ್ಲ್ಡ್ ಕಪ್ ಕೂಡ ನಡೆಯುತ್ತೆ ಇಂಡಿಯಾ ಆ್ಯಂಡ್ ಶ್ರೀಲಂಕಾದಲ್ಲಿ. ಸೊ ಈ 2 ವರ್ಲ್ಡ್ ಕಪ್ಪು ಹೈಬ್ರಿಡ್ ಮಾಡಲಲ್ಲೇ ಆಗಬೇಕು. ಹೈಬ್ರಿಡಲ್ಲೇ ಇದೆ ಫಸ್ಟ್ ಆಫ್ ಆಲ್, ಅದು 2 ನೇಷನ್ ಇದೆ. ಅಂದರೆ ಪಾಕಿಸ್ತಾನದವರು ಅಲ್ಲೇ ಆಡಬೇಕು, ಶ್ರೀಲಂಕಾದಾಗ ಹೋಗಿ ಆಡ್ತಾರೆ, ಇಂಡಿಯಾಗೆ ಬರೋದಿಲ್ಲ ಅವರು. ಆ್ಯಂಡ್ ಪಾಕಿಸ್ತಾನದವರು ಬಾಂಗ್ಲಾದೇಶಕ್ಕೆ ಹೋಗ್ಬಿಟ್ಟು ಆಡ್ತಾರೆ 2031 ವರ್ಲ್ಡ್ ಕಪ್ಪು. ಸೊ ಆ ಥರ ಹೈಬ್ರಿಡ್ ಮಾಡಲಲ್ಲೇ ಇರಬೇಕು. ನಾವು ಕೂಡ ಇಂಡಿಯಾಗೆ ಕಾಲಿಕ್ಕಲ್ಲ, ಅವ್ರು ಇಲ್ಲಿ ಕಾಲಿಕ್ಕಲ್ಲ ಅಂದರೆ ನಾವು ಕೂಡ ಅಲ್ಲಿ ಕಾಲಿಕ್ಕಲ್ಲ. ನಾವೇನಕ್ಕೆ ಹೋಗಬೇಕು, ನಮ್ಗೆ ಮರ್ಯಾದೆ ಇಲ್ವಾ, ಹಂಗೆ ಹಿಂಗೆ ಅಂತ ಎಲ್ಲ ಏನೇನೋ ಸರ್ಕಸ್ಗಳನ್ನ ಮಾಡಿಬಿಟ್ಟು ಓಕೆ ಅಂತ ಅನ್ನಿಸ್ಕೊಂಡಿದೆ ಅಂತ ICC ಕೈಯಲ್ಲಿ. ಬಟ್ ಇನ್ನು ವರ್ಲ್ಡ್ ಕಪ್ಗಳು ಬರೋದು ಸುಮಾರಿದೆ. ಇವಾಗ ಚಾಂಪಿಯನ್ಸ್ ಟ್ರೋಫಿ ಸದ್ಯಕ್ಕೆ ಆಗ್ಬಿಡ್ಲಿ, ಏನೋ ಇವ್ರಿಗೆ ಬಕ್ರಾ ಮಾಡ್ಬಿಟ್ಟು ಸ್ವಲ್ಪ ಆಡಿಸ್ಬಿಡೋಣ, ಆಮೇಲೆ ಏನು ಬೇಕೋ ನಾವು ಮಾಡ್ಕೊಳ್ಳೋಣ ಆ ಸ್ಕೆಡ್ಯೂಲ್ ಮಾಡೋವಂಥ ಟೈಮಲ್ಲಿ ಅಂತ ICC ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕಾಣ್ತಿದೆ. ಓಕೆ ಅಪ್ಪ, ನೀವು ಹೋಗ್ಬಿಟ್ಟು ಬಾಂಗ್ಲಾದೇಶಲ್ಲೇ ಆಡಿ, ನೀವು ಹೋಗ್ಬಿಟ್ಟು ಶ್ರೀಲಂಕಾದಲ್ಲೇ ಆಡಿ, ಇವಾಗ ಹೋಗ್ಬಿಟ್ಟು ಹಮ್ಮಿಕೊಂಡು ಆಡಿ ಇಲ್ಲಿ ಅಂತ ಹೇಳಿದೆ. ಸೊ ನೋಡೋಣ ಏನಾಗುತ್ತೆ ಅಂತ ಮುಂದೆ ಡೆವಲಪ್ಮೆಂಟ್ಸ್ಗಳು T20 ವರ್ಲ್ಡ್ ಕಪ್ ಮತ್ತು ODI ವರ್ಲ್ಡ್ ಕಪ್ ಬಂದಾಗ. ಒಟ್ನಲ್ಲಿ ಈ ಸೀಸನ್ ಮಾತ್ರ ಹೈಬ್ರಿಡ್ ಮಾಡಲೇ ಆಗ್ತಾ ಇದೆ. ಅಪ್ಡೇಟ್ ನಂಬರ್ 4, ಹರ್ಭಜನ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ MS ಧೋನಿ ರಿಲೇಟೆಡ್. ನಾನು MS ಧೋನಿ ಫ್ರೆಂಡ್ಸ್ ಅಲ್ಲ, MS ಧೋನಿನ 10 ವರ್ಷದ ಹಿಂದೆ ಮಾತಾಡ್ಸೋದನ್ನ ಬಿಟ್ಬಿಟ್ಟಿದ್ದೀನಿ ನಾನು, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋದರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಗುರು ಹಿಂಗೆ ಹೇಳ್ತಿದ್ದೆ, ಹಿಂಗೆ ಪುಂಗ್ತಾ ಇದ್ದೆ, ಹಿಂಗೆ ಪುಂಗಿದ್ರೆ ಯಾವನ ಮಗ ಕೇಳಿಸ್ಕೊತಾನೆ. CSK ಗಾಡಿ ಇಲ್ವಾ ಅಲ್ಲಿ? ಹೌದು CSK ಗಾಡಿದ್ದಾರೆ. ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ಗ್ರೌಂಡಿಗೆ ಮಾತ್ರ ಸೀಮಿತವಾಗಿತ್ತು, ನನ್ನ ಮತ್ತು MS ಧೋನಿಯ ಒಡನಾಟ ಏನಿತ್ತು ಅದು ಗ್ರೌಂಡಿಗೆ ಮಾತ್ರ ಸೀಮಿತವಾಗಿತ್ತು. ಗ್ರೌಂಡ್ ಬಿಟ್ಬಿಟ್ಟು ಈಚೆಗಡೆ ನಾವು ಮಾತು ಕೂಡ ಆಡ್ತಿರಲಿಲ್ಲ, ಅವ್ರು ನನ್ನ ಡ್ರೆಸ್ಸಿಂಗ್ ರೂಮ್ಗೂ ಬರ್ತಾ ಇರಲಿಲ್ಲ, ಅಂದರೆ ಅವ್ರ ರೂಮ್ಗೂ ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಅವರು ಆಫ್ ದ ಫೀಲ್ಡ್ ಇವ್ರನ್ನ ಮಾತು ಕೂಡ ಆಡಿಸ್ತಾ ಇರಲಿಲ್ವಂತೆ. ಆ್ಯಂಡ್ ಏನಕ್ಕೆ ಅಂತ ಗೊತ್ತಿಲ್ಲ, ರೀಸನ್ ಹೇಳಿಲ್ಲ, ಪರ್ಟಿಕ್ಯುಲರ್ ರೀಸನ್ ಅಂತ ಅವರು ಹೇಳಿಲ್ಲ, ನನಗೂ ಗೊತ್ತಿಲ್ಲ ಏನು ಪರ್ಟಿಕ್ಯುಲರ್ ರೀಸನ್ ಅಂತ. ಅವರ ನಾನು ಮಾತಾಡ್ಸೋದೇ ಬಿಟ್ಬಿಟ್ರು ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಆನ್ ಫೀಲ್ಡ್ ಮಾತ್ರ ಮಾತಾಡ್ಸಿದ್ರಂತೆ, ಗ್ರೌಂಡ್ ಒಳಗಡೆ ಬಂದರೆ ಮಾತ್ರ ಮಾತಾಡ್ಸಿದ್ರಂತೆ, ಅದನ್ನು ಬಿಟ್ಟು ಈಚೆಗಡೆ ಎಲ್ಲೂ ಮಾತಾಡ್ಸಲ್ವಂತೆ. ಏನಾಗಿದೆ ಅಂತ ಗೊತ್ತಿಲ್ಲ ಪ್ರಿಸೈಸ್ ಆಗಿ. ಅಪ್ಡೇಟ್ ನಂಬರ್ 5, ನಮ್ಮ RCB ಪ್ಲೇಯರ್ ಜಿತೇಶ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RCB ರಿಲೇಟೆಡ್ ಆ್ಯಂಡ್ ವಿರಾಟ್ ಕೊಹ್ಲಿ ರಿಲೇಟೆಡ್ ಕೂಡ ಒಂದು ಮ್ಯಾಚ್ನ ಒಂಥರ ಲೀಕ್ ಮಾಡಿದ್ದಾರೆ. ಇಟ್ಸ್ ಗ್ರೇಟ್ ಟು ಪ್ಲೇ ಅಂಡರ್ ವಿರಾಟ್ ಕೊಹ್ಲಿಸ್ ಕ್ಯಾಪ್ಟನ್ಸಿ ಅಂತ ಹೇಳಿದ್ದಾರೆ ಮಗ. ವಿರಾಟ್ ಕೊಹ್ಲಿ ಅಂಡರ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಪುಣ್ಯ ಪಟ್ಕೊಂಡಿರಬೇಕು, ಪುಣ್ಯ ಮಾಡಿದ್ದೀನಿ ನಾನು ಆಡೋದಕ್ಕೆ, RCBಗೆ ಆಡೋದಕ್ಕೆ. ಆ್ಯಂಡ್ RCB ಫ್ಯಾನ್ಸ್ ಎಲ್ಲಿ ನೋಡಿದ್ರು ಇರ್ತಾರೆ. ಆ ಲಾಯಲಿಟಿ ಅನ್ನೋದು ಎದ್ದೆದ್ದು ಕಾಣಿಸ್ತಾ ಇರುತ್ತೆ. ಇಂಡಿಯಾ ಮ್ಯಾಚ್ ನಡೀತಾ ಇರಲಿ, ಯಾವುದೇ ಮ್ಯಾಚ್ ನಡೀತಾ ಇರಲಿ, RCB ಜರ್ಸಿ ಹಾಕೊಂಡ್ಬಿಟ್ಟು RCB ಅಂತ ಕೂಗ್ತಾ ಇರ್ತದೆ ನೋಡಿ. ಅದಕ್ಕಿಂತ ಲಾಯಲ್ ಫ್ಯಾನ್ಸ್ ಬೇಕಾ? ಆ ಥರ ಕ್ರೌಡ್ ಮುಂದೆ ನಾನು ಆಡಬೇಕು ಅಂದರೆ ಪುಣ್ಯ ಪಟ್ಟಿರಬೇಕು, ನಾನು ಪುಣ್ಯ ಮಾಡಿ ಬಂದಿದ್ದೀನಿ ನಾನು ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ರಿಲೇಟೆಡ್ ಕೂಡ ಒಂಥರ ಮ್ಯಾಟ್ರನ್ನ ಲೀಕ್ ಮಾಡಿದ್ರು. ಅವ್ರು ಅಂಡರ್ಲೇ ಆಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಸುಮಾರು ಜನ ಪ್ಲೇಯರ್ಸ್ಗಳಿಗೆ RCBಗೆ ಆಡಬೇಕು ಅನ್ನೋದು ಒಂಥರ ಡ್ರೀಮು.
ಏನಕ್ಕೆ ಅಂದರೆ ಬೇರೆ ಫ್ರಾಂಚೈಸ್ಗೆ ಆಡಿರ್ಬೋದು ಅವರು, ಬಟ್ ಈ ಫ್ಯಾನ್ಸ್ಗಳನ್ನ ಎಲ್ಲೂ ಕೂಡ ನೋಡಿಲ್ಲ ಅವರು. ಆ ರೇಂಜಿಗೆ ಫ್ಯಾನ್ಸ್ಗಳು ನಮ್ಮ RCB ಫ್ಯಾನ್ಸು, ಆ ಥರ ಲಾಯಲ್ ಫ್ಯಾನ್ಸ್ಗಳು ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ RCB ಆಡಬೇಕು ಅಂತ ಕೇಳ್ಕೊಂತಿರ್ತಾರಲ್ಲ ಪ್ಲೇಸ್ಗಳು ಕೂಡ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಪಟನಂಗೆ ವಾ.